ನಮ್ಮ ಹೆಸರು ಮಂಜುನಾಥ್ ಅಂತೇಳಿ. ನಾವು ಸುಬ್ಬಣ್ಣವ್ರ ಟೀಮ್ ಅಂದರೆ ಇಡೀ ಹೊಸಕೋಟೆ ಎಲ್ಲರಿಗೂ ಗೊತ್ತು. ಹೊಸಕೋಟೆ ಸುಬ್ಬಣ್ಣವ್ರ ಟೀಮ್ ಅಂದರೆ ನಮ್ಮ ಹಳ್ಳಿಕಾರ್ ಪ್ಯಾಷನ್ ಶೋ ಇಟ್ಟಿದ್ದರು. ನವ ಕರ್ನಾಟಕ ಟೀಮಿಂದ ನಮ್ಮ ಪ್ಯಾಷನ್ ಶೋ ನವಶಕ್ತಿ ಯೋಜನೆಯಿಂದ ಅಂಬರೀಷ್ ಅವರು ಹಳ್ಳಿ ರೈತ ಅಂಬರೀಷ್ ಅವರು ಪ್ಯಾಷನ್ ಶೋ ಇಟ್ಟಿದ್ದರು ನಮ್ಮ ಹಳ್ಳಿಕಾರ್ ತಳಿಯಿಂದ. ಹಂಗಾಗಿ ಆ ತಳಿನ ಉಳಿಸ್ಬೇಕು ಬೆಳೆಸ್ಬೇಕು ಅನ್ನೋ ಉದ್ದೇಶದಿಂದ ಅವರು ಪಾಪ ತುಂಬ ಜನ ರೈತರನ್ನೆಲ್ಲ ಹೋಗಿ ಭೇಟಿ ಮಾಡಿ, ನಮಗೂ ಅವ್ರಿಗೂ 110 ಕಿಲೋಮೀಟ್ರ್ ಡಿಫ್ರೆನ್ಸ್ ಬರುತ್ತೆ. ಅಲ್ಲಿ ಬಂದು ನಮಗೆ ಮೆನು ಕೊಟ್ಟಿದ್ದರು, ಸರ್ ದಯವಿಟ್ಟು ನೀವು ಬರಲೇಬೇಕು, ನಮ್ಮ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು ಅಂಥೇಳಿ. ಸರಿ, ನಾವು ಬರುತ್ತೋ ಬಿಡುತ್ತೋ ಸೆಕೆಂಡ್ರಿ, ಅವರು ನಮ್ಮ ಮನೆಗಂಟ ಹುಡ್ಕೊಂಡು ಬಂದರು ಅಂತ ಅಂದ್ಬಿಟ್ಟು ನಾವು ಅವ್ರಿಗೊಂದು ಗೌರವ ಕೊಟ್ಟು ಬಂದಿದ್ದಕ್ಕೆ ನಮಗೂ ಏನು ಅವರೇನು ಲೋಕಲಲ್ಲೇ ಇದ್ದಾರೆ, ಬೇರೊಬ್ರು ಕೊಡಬೇಕು ಅನ್ನೋ ಉದ್ದೇಶ ಏನಿಲ್ಲ. ಡಾಕ್ಟ್ರಿಗೆ ಹೇಳ್ಬಿಟ್ಟು ಚೆನ್ನಾಗೇ ಮಾಡಿಕೊಟ್ರು. ಯಾವುದಕ್ಕೆ ಇದೆಯೋ, ಯಾವುದು ಒಳ್ಳೇದಿದೆಯೋ ಅದು ನೀವು ಮಾಡಿ, ನಾವೇನು ಅಭ್ಯಂತರ ಇಲ್ಲ ಅಂಥೇಳಿ ಚೆನ್ನಾಗಿ ಮಾಡಿಕೊಟ್ರು. ಮುಂದಿನ ದಿನದಲ್ಲಿ ಇನ್ನೂ ಚೆನ್ನಾಗಿ ಮಾಡಬೇಕು ಅಂಥೇಳಿ ನಮ್ಮ ಅಂಬರೀಷ್ ಅವ್ರನ್ನ ನಾವು ಸ್ಪರ್ಧೆಯಲ್ಲಿ ಗೆದ್ದಿದೆ. ನಮಗೆ ಇವಾಗ ಬೈಕು ಪ್ರೈಸು ಚಾಂಪಿಯನ್ಗೆ ಅಂತೇಳಿ ನಮ್ಮ ಏನು ಗೌರ್ಮೆಂಟು ವೆಟರ್ನರಿ ಡಾಕ್ಟರ್ನ ಕರೆಸಿ ಅವರು ಮಾಡಿದ್ರು. ಅವರು ಮಾಡಿದ್ದಕ್ಕೆ ಒಳ್ಳೆ ಒಂದು ಬೈಕ್ನ ಕೊಡ್ತೀನಿ ಅಂತೇಳಿ ವೇದಿಕೆ ಮೇಲೆ ಹೇಳಿದರು. ವೇದಿಕೆ ಮೇಲೆ ಬೈಕು ತಂದು ಕೊಟ್ಟಿದ್ದರು. ಅವರು ಮಾತಂತೆ ನಡೆಸ್ಕೊಟ್ಟಿದ್ದಾರೆ. ನಮ್ಮ ಹೆಸರು ಮಂಜುನಾಥ್ ಅಂತೇಳಿ, ನಮ್ಮೂರು ಕೆ ವಂಶಂದ್ರ. ನಮಸ್ಕಾರ, ನಾನು ಹಳ್ಳಿ ರೈತ ಅಂಬರೀಷ್ ಮಾತಾಡ್ತಾ ಇದ್ದೀನಿ. ಏನು ಒಂದು ವಾರದ ಹಿಂದೆಗಡೆನೆ ಹಳ್ಳಿಕಾರ್ ಫ್ಯಾಷನ್ ಶೋ ಅಂತ ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ. ಆ ಒಂದು ಕಾರ್ಯಕ್ರಮದಲ್ಲಿ ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಚಾಂಪಿಯನ್ಗೆ ಅಂತೇಳಿ ಒಂದು ಬೈಕ್, ಏನು ಹೀರೋ 100cc ಅನ್ನೋದು ಒಂದು ಬೈಕನ್ನ ನಾವು ಅನೌನ್ಸ್ಮೆಂಟ್ ಮಾಡಿದ್ವಿ, ಕೊಡ್ತೀವಿ ರೈತರಿಗೆ ಅಂತೇಳಿ. ಸೊ ಅಲ್ಲಿ ಬರ್ತಕ್ಕಂಥ ಎಲ್ಲ ಎತ್ತುಗಳನ್ನ ನಮ್ಮ ಜಿಲ್ಲಾ ಡಾಕ್ಟ್ರ್ ಕಡೆಯಿಂದ ಅದನ್ನು ಸೆಲೆಕ್ಷನ್ ಮಾಡಿ ಚಾಂಪಿಯನ್ ಅಂತೇಳಿ ನಮ್ಮ ಮಂಜುನಾಥ್ ಅಣ್ಣವ್ರದ್ದು ರೈತರು ಅವ್ರಿಗೆ ಒಂದು ಇದನ್ನು ಕೊಟ್ಟಿರ್ತಕ್ಕಂಥದ್ದು, ಚಾಂಪಿಯನ್ ಅಂತೇಳಿ ಅವ್ರ ಎತ್ತುಗಳಿಗೆ ಕೊಟ್ಟಿರ್ತಕ್ಕಂಥದ್ದು ಡಾಕ್ಟರ್ ಸರ್ಟಿಫಿಕೇಟು. ಹಾಗಾಗಿ ಅವ್ರೇನು ಮಾಡಿದ್ವಿ, ಅವ್ರಿಗೆ ನಾವು ಗಾಡಿ ಕೊಡ್ತೀವಿ ಅಂತೇಳಿ ನಾವು ಮೊದಲೇ ಅನೌನ್ಸ್ಮೆಂಟ್ ಮಾಡಿದ್ದೀವಿ. ಅವ್ರಿಗೆ ಇವತ್ತು, ಯಾಕಂದರೆ ಅವತ್ತು ವೇದಿಕೆಯಲ್ಲೂ ಕೂಡ ಅವ್ರಿಗೆ ಹಸ್ತಾಂತರ ಅಂತ ಮಾಡೋ ಕೆಲಸ ಆಯಿತು. ಆದರೆ ಇದ್ರ ಒಂದು ಸ್ವಲ್ಪ ಪ್ರೊಸೀಜರ್ ಇರುತ್ತಲ್ವ, ಆ ಪ್ರೊಸೀಜರ್ನ ಇವತ್ತು ಕಂಪ್ಲೀಟ್ ಮಾಡಿ ಇವತ್ತು ಅವರಿಗೆ ಗಾಡಿಯನ್ನು ಹ್ಯಾಂಡ್ ಓವರ್ ಮಾಡ್ತಕ್ಕಂಥ ಕೆಲಸ ನಮ್ಮ ಟೀಮಿಂದ ಆಗ್ತಾಯಿದೆ. ಇವತ್ತು ಹಳ್ಳಿ ರೈತರನ್ನ ಉಳಿಸೋದೇ ನಮ್ಮ ಮೂಲ ಅಜೆಂಡಾ ಆಗಿರೋದ್ರಿಂದ ರೈತರಿಗೋಸ್ಕರ ಅನೇಕ ಕಾರ್ಯಕ್ರಮಗಳು ತಮ್ಮ ಮಾಧ್ಯಮ ಮುಖಾಂತರ ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದೇ. ಸೊ ಇನ್ನೂ ಅತಿ ಹೆಚ್ಚಿಗೆ ನಮಗೆ ಹುಮ್ಮಸ್ಸು ಬರಬೇಕಂದ್ರೆ ರೈತರಿಗೋಸ್ಕರ ಮಾಡಬೇಕು ಕಾರ್ಯಕ್ರಮಗಳು ಅಂತಾಗ ಎಲ್ಲ ನಮ್ಮ ನಾಡಿನ ಎಲ್ಲ ಹಳ್ಳಿ ರೈತರು ಹೆಚ್ಚಾಗಿ ನಮಗೆ ಯುವಕರು ಎಸ್ಪೆಷಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹೀಗೆ ಸಪೋರ್ಟ್ ಮಾಡಿ. ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ಯಾರಿಗೂ ನಾವು ಭಯ ಬೀಳೋ ಅವಶ್ಯಕತೆ ಇಲ್ಲ. ನಮ್ಮ ಮೇಲಿರೋ ಭಗವಂತ ಒಬ್ಬನ ಹತ್ರ ಎಷ್ಟಿದ್ರೆ ಸಾಕು. ಯಾಕಂದರೆ ಅನೇಕ ಟೀಕೆ ಟಿಪ್ಪಣಿಗಳೆಲ್ಲ ಬರ್ತಾವೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋ ಮಗ ನಾನಲ್ಲ. ಸೊ ನಾನು ಹೇಳ್ತಕ್ಕಂಥದ್ದು ರೈತರನ್ನ ಉಳಿಸ್ಬೇಕು, ರೈತರನ್ನ ಬೆಳೆಸಬೇಕು. ರೈತರು ಅನ್ನೋ ಒಂದು ಏನಿದೆ ನಮ್ಮ ದೇಶದ ಬೆನ್ನೆಲುಬು ಅಂಥವ್ರಿಗೆ ಹೆಚ್ಚಿಗೆ ವೇದಿಕೆಗಳನ್ನ ಸೃಷ್ಟಿ ಮಾಡಬೇಕು ನನ್ನ ಅಜೆಂಡಾ. ನಾನು ಮುಂದೇನೂ ಮಾಡ್ತೀನಿ, ಇನ್ನು ಮುಂದಕ್ಕೂ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಕ್ಕೆ ಬಯಸ್ತೇನೆ. ಇವತ್ತು ನೋಡ್ಬೋದು ನೀವೇ HF100ನ ನಮ್ಮ ಮಂಜಣ್ಣನವ್ರಿಗೆ ಹಸ್ತಾಂತರ ಮಾಡ್ತಾಯಿದ್ದೀವಿ. ಹಳ್ಳಿಕಾರ್ ಉಳಿಸ್ಬೇಕಂದ್ರೆ ನಮ್ಮ ಹಳ್ಳಿ ರೈತರನ್ನ ಉಳಿಸ್ತಕ್ಕಂಥ ಕೆಲಸ ಮಾಡಿದ್ರೆ ಹಳ್ಳಿಕಾರ್ ಆಟೋಮೆಟಿಕ್ಕಾಗಿ ಉಳಿತದೆ. ನಾವು ರೈತರಿಗೆ ಬೆಂಬಲವನ್ನು ಕೊಟ್ಟಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಹಳ್ಳಿಕಾರ್ ಉಳಿಯೋದಿಲ್ಲ. ಸೊ ಆ ದೃಷ್ಟಿಯಿಂದ ನಾವು ರೈತರಿಗೆ ಒಂದು ವೇದಿಕೆಗಳು ಕಲಿಸ್ಕೊಡೋದೇ ನಮ್ಮ ಅಜೆಂಡಾ ಆಗಿರೋದ್ರಿಂದ ಅನೇಕ ವೇದಿಕೆಗಳು, ಹಳ್ಳಿಕಾರ್ ಒಂದೇ ಅನ್ನೋದಿಲ್ಲ, ಅನೇಕ ವೇದಿಕೆಗಳು ನಾವು ಸೃಷ್ಟಿ ಮಾಡ್ತೀವಿ, ಅಂಥ ಕಾರ್ಯಕ್ರಮ ಯಶಸ್ವಿಗೊಳಿಸ್ತೇವೆ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ. ನಮಸ್ಕಾರ, ನಿಮ್ಮ ಹಳ್ಳಿ ರೈತ ಅಂಬರೀಷ್.